ಜಾನು 21 ವರ್ಷದ ಯುವತಿ. ಅವಳ ಹೆಸರು ಜಾನಕಿರಾವ್ ಎಂದಿದ್ದರೂ ಎಲ್ಲರಿಗೂ ಅವಳು ಜಾನು. ಅವಳ ಬದುಕಿನಲ್ಲಿ ಕಳೆದ 10 ವರ್ಷಗಳಿಂದ ಬಡತನವೇ ಆವರಿಸಿದೆ. 11 ವರ್ಷದವಳಿದ್ದಾಗ ಅವಳ ತಂದೆ ಭೀಕರ ಅಪಘಾತದಲ್ಲಿ ನಿಧನರಾಗುತ್ತಾರೆ. ಅಂದಿನಿಂದ ತಾಯಿ ಶಾರದಾ ಒಂದು ಚಿಕ್ಕ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ ಜಾನುವನ್ನು ಬೆಳೆಸಿದ್ದಾರೆ. ಕಳೆದ ವರ್ಷ ಶಾರದಾ ಅವರಿಗೆ ಹೃದಯದ ಕಾಯಿಲೆ ಬಂದು ದೊಡ್ಡ ಆಪರೇಷನ್ ಆಗಿತ್ತು. ಈಗಲೂ ಔಷಧಿ ತಪಾಸಣೆಗೆ ತಿಂಗಳು ತಿಂಗಳು ಹಣ ಬೇಕು. ಜಾನುವಿಗೆ ಈ ಕೆಲಸ ಸಿಕ್ಕಿರುವುದು ಬರೀ ಕನಸಲ್ಲ, ತನ್ನ ತಾಯಿಯ ಬದುಕನ್ನು ಉಳಿಸಿಕೊಳ್ಳುವ ಏಕೈಕ ಆಶಾಕಿರಣ. ಅವಳಿಗೆ ವರ್ಧನ್ ಕುಟುಂಬದ ಇತಿಹಾಸದ ಬಗ್ಗೆ ಕಿಂಚಿತ್ತೂ ತಿಳಿದಿಲ್ಲ. ಅವಳ ಡೈರಿಯಲ್ಲಿರುವ ವರ್ಧನ್ ನಿವಾಸದ ವಿಳಾಸ ಅವಳ ತಾಯಿಯ ದೂರದ ಸಂಬಂಧಿಯ ಮನೆಯ ವಿಳಾಸ ಅಷ್ಟೇ ಎಂದು ಅವಳು ನಂಬಿದ್ದಾಳೆ. ಜಾನು ನಾಳೆ ಕೆಲಸಕ್ಕೋಗುವ ಮೊದಲೇ ಮನೆಯಲ್ಲಿ ತನ್ನ ಹರಿದ ಚಪ್ಪಲಿಯನ್ನು ಮತ್ತೆ ಗಮ್ ಹಚ್ಚಿ ಸರಿಪಡಿಸಿಕೊಂಡಿದ್ದಳು. ಅವಳು ಹೊಸ ಸೀರೆ, ಉತ್ತಮ ಉಡುಗೆ ತೊಡುವ ಯೋಚನೆಯೂ ಕೂಡ ಮಾಡಿಲ್ಲ, ಏಕೆಂದರೆ ಅವಳ ಬಳಿ ಇರುವುದು ಅಷ್ಟೇ. ಇದೆಲ್ಲ ನೋಡುತ್ತಿದ್ದ ಜಾನು ತಾಯಿಗೆ ಸಂಕಟ. ನನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ, ಶ್ರೀಮಂತಿಕೆಯಿಂದ ಬೆಳಿಬೇಕಾದ ನನ್ನ ಮಗಳು ಸರಿಯಾಗಿ ಹಾಕಿಕೊಳ್ಳಲು ಒಳ್ಳೆ ಚಪ್ಪಲಿ ಕೂಡ ಅವಳ ಬಳಿ ಇಲ್ಲ. ಇರೋ ಹಣದಲ್ಲಿ ತಗೊಳ್ಳೋಣ ಬಾ ಅಂದರೂ ಬೇಡ ಅಮ್ಮ, ನೀನು ಔಷಧಿಗೆ ಬೇಕಾಗುತ್ತೆ ಅಂತಾಳೆ. ಯಾವ ಜನ್ಮದ ಪುಣ್ಯ ಮಾಡಿದಿನೋ ಏನೋ, ಇಂಥ ಒಳ್ಳೆ ಮಗಳು ಸಿಕ್ಕಿದ್ದಾಳೆ ಅಂತ ಕಣ್ಣು ಒರೆಸಿಕೊಂಡು ಅವಳ ಬಳಿ ಬರುತ್ತಾರೆ. ತಾಯಿ ತನ್ನತ್ತಲೇ ಬರುತ್ತಿರುವುದು ನೋಡಿದ ಜಾನು, ಏನಮ್ಮ, ಏನಾದರೂ ಬೇಕಿತ್ತಾ? ಇಲ್ಲ ಮಗಳೇ, ತಗೋ ಈ ಟಿಫನ್ ಬಾಕ್ಸ್ನ, ಮಧ್ಯಾಹ್ನ ಊಟಕ್ಕೆ ಅಂತ ಕೊಡ್ತಾರೆ. ಓ ಮರ್ತಿದ್ದೆ ಅಮ್ಮ, ಸರಿ ಕೊಡು ಅಂತ ಬ್ಯಾಗ್ಗೆ ಹಾಕಿಕೊಂಡು ಅವಳ ಅಮ್ಮನಿಗೆ ಹೋಗಿ ಬರುವೆ ಅಂತ ತಿಳಿಸಿ ಬಸ್ ಸ್ಟಾಪ್ ಕಡೆಗೆ ಹೋಗುತ್ತಾಳೆ. ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಜಾನು ಎಲೈಟ್ ಫ್ಯಾಷನ್ ಹಬ್ಗೆ ಬರ್ತಾಳೆ. ಅವಳನ್ನು ನೋಡಿದ ಉಳಿದ ಸಿಬ್ಬಂದಿಗಳು ಮೂಗು ಮುರಿತಾರೆ. ಆದರೆ ಜಾನು ಅದೆಲ್ಲವನ್ನು ಲೆಕ್ಕಿಸುವುದಿಲ್ಲ. ಅವಳಿಗೆ ತನ್ನ ಕೆಲಸದಲ್ಲಿ ಮಾತ್ರ ಗಮನ. ಅಭಿಜಿತ್ ಜಾನುವನ್ನು ಕಂಡಾಕ್ಷಣ ಮೊದಲಿಗಿಂತಲೂ ಹೆಚ್ಚು ಸೂಕ್ಷ್ಮವಾಗಿ ಗಮನಿಸುತ್ತಾನೆ. ಅಜ್ಜಿಯ ಮಾತುಗಳು ಅವನ ಮನಸ್ಸಿನಲ್ಲಿ ಆವರಿಸಿವೆ. ಜಾನು ತನ್ನ ಡೈರಿಯನ್ನು ಬೇರೆ ಯಾರಿಗೂ ಸಿಗದಂತೆ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುವುದನ್ನು ಅವನು ಗಮನಿಸುತ್ತಾನೆ. ಜಾನುಗೆ ಯಾವಾಗಲೂ ಡೈರಿ ಬರೆಯುವ ಅಭ್ಯಾಸ ಇರುತ್ತೆ. ಅದಕ್ಕೆ ಅವಳು ಎಲ್ಲಿ ಹೋದರೂ ಡೈರಿಯನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗ್ತಿರ್ತಾಳೆ. ಅಭಿಜಿತ್ ಮನದಲ್ಲೇ, ಇವಳು ನಿಜವಾಗಿಯೂ ಅಪ್ಪನ ತಂಗಿ ಮಗಳ ಅಥವಾ ಈ ಆಸ್ತಿಗಾಗಿ ಆಟ ಆಡ್ತಿದ್ದಾಳ? ಒಂದು ವೇಳೆ ಆಕೆಯ ಮಗಳೇ ಆಗಿದ್ದರೆ ಅಜ್ಜಿ ಯಾಕೆ ಹಾಗೆಲ್ಲ ಹೇಳಿದ್ರು? ಅವನು ಜಾನುವಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲು ತನ್ನ ಗೆಳೆಯ ಕರಣ್ಗೆ ರಹಸ್ಯವಾಗಿ ತಿಳಿಸುತ್ತಾನೆ. ಜಾನು ಬಡತನದಲ್ಲಿ ಬೆಳೆದಿದ್ದಾಳೆ. ತಂದೆ ಸತ್ತಿದ್ದಾರೆ. ತಾಯಿಗೆ ಹೃದಯದ ಕಾಯಿಲೆ ಇದೆ ಎಂದು ಕರಣ್ನಿಂದ ಅಭಿಜಿತ್ಗೆ ಗೊತ್ತಾಗುತ್ತದೆ. ಅಭಿಜಿತ್ ಆಶ್ಚರ್ಯದಿಂದ, ಹಾಗಾದರೆ ಅವಳು ಕೇವಲ ಒಬ್ಬ ಡಿಸೈನರ್ ಆಗಿ ಬಂದಿದ್ದಾಳಾ? ಅವಳಿಗೆ ಈ ಕುಟುಂಬದ ಬಗ್ಗೆ ಏನೂ ಗೊತ್ತಿಲ್ವಾ? ಜಾನುವಿನ ಡಿಸೈನ್ ಸಾಮರ್ಥ್ಯವನ್ನು ಗುರುತಿಸಿ ಅಭಿಜಿತ್ ಅವಳಿಗೆ ಲಂಡನ್ ಪ್ರಾಜೆಕ್ಟ್ನ ಸಂಪೂರ್ಣ ಜವಾಬ್ದಾರಿ ನೀಡ್ತಾನೆ. ಇದನ್ನು ತಿಳಿದ ಮಾಯಾ ಅಸಮಾಧಾನಗೊಂಡಿದ್ದರೂ ಅಜಿತ್ನ ನಿರ್ಧಾರದ ಮುಂದೆ ಏನೂ ಹೇಳಲಾಗುವುದಿಲ್ಲ. ಕೆಲಸದ ನಡುವೆ ಜಾನುಗೆ ತನ್ನ ತಾಯಿಯ ಔಷಧಿ ಬಗ್ಗೆ ಚಿಂತೆ. ಇತ್ತ ಆಫೀಸ್ನಲ್ಲಿ ಮಾಯಾ ಮತ್ತು ಕೆಲವು ಸಹೋದ್ಯೋಗಿಗಳು ಜಾನುವನ್ನು ಮೂಲೆಗುಂಪು ಮಾಡಲು ಯತ್ನಿಸುತ್ತಿರುತ್ತಾರೆ. ಆದರೆ ಜಾನು ತನ್ನ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ಎಲ್ಲವನ್ನೂ ನಿಭಾಯಿಸುತ್ತಾಳೆ. ಹಾಗೆ ಜಾನುಗೆ ರೀಜಾ ಅಂತ ಒಬ್ಬ ಒಳ್ಳೆ ಗೆಳತಿ ಕೂಡ ಸಿಕ್ಕಿರ್ತಾಳೆ ಆಫೀಸ್ನಲ್ಲಿ. ರೀಜಾ ಕೂಡ ಜಾನುನ ಒಳ್ಳೆತನ ನೋಡಿ ಅವಳೇ ಬಯಸಿ ಜಾನುವಿನ ಗೆಳತಿಯಾಗಿರ್ತಾಳೆ. ಜಾನು ತನ್ನ ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲವೇ ದಿನಗಳಲ್ಲಿ ಆಫೀಸ್ನಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿಕೊಳ್ಳಲು ಶುರು ಮಾಡ್ತಾಳೆ. ಅಭಿಜಿತ್ ಜಾನುವಿನ ಬಗ್ಗೆ ಅಜ್ಜಿ ನೀಡಿದ ಮಾಹಿತಿ ಮತ್ತು ಜಾನುವಿನ ವಾಸ್ತವ ಜೀವನದ ನಡುವೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ನಿಜವಾಗ್ಲೂ ಅವನಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ಆದರೆ ಅಜ್ಜಿ ಮಾತು ಅವನಿಗೆ ಗೊಂದಲ ಉಂಟು ಮಾಡಿರುತ್ತೆ. ಮೌನವಾಗಿ ಜಾನುವಿನ ದಿನಚರಿ, ಅವಳ ಕೆಲಸ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಅವನ ಬಿಡುವಿನ ಸಮಯದಲ್ಲಿ ಅವಳ ಬಳಿ ಬಂದು ಲಂಡನ್ ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟ್ ಕೂಡ ತಗೋತಿರ್ತಾನೆ. ಮಾಯಾ ಬಹಳ ಬುದ್ಧಿವಂತೆ ಮತ್ತು ಅಸೂಯೆ ಇರುವ ಹೆಣ್ಣು. ಜಾನು ಮೇಲೆ ಅಭಿಜಿತ್ ಗಮನ ಕೊಡುತ್ತಿರುವುದು ಅವಳಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಅವಳು ಜಾನುವನ್ನು ಹೇಗಾದರೂ ಮಾಡಿ ಆಫೀಸ್ನಿಂದ ಹೊರಹಾಕಲು ನಾನಾ ರೀತಿಯ ಕುತಂತ್ರಗಳನ್ನು ಮೂಡುತ್ತಾಳೆ.
ಹೀಗೆ ಒಂದಿನ ಅವಳ ಕುತಂತ್ರ ಎಕ್ಸಿಕ್ಯೂಟ್ ಮಾಡೋ ದಿನ ಬಂದೇ ಬಿಡುತ್ತೆ. ಜಾನು ಆಗ್ತಾನೆ ಊಟಕ್ಕೆಂದು ತನ್ನ ಲಂಚ್ ಬಾಕ್ಸ್ ತಗೊಂಡು ಕ್ಯಾಂಟೀನ್ಗೆ ಹೋಗಿರ್ತಾಳೆ. ಅವತ್ತಿನ ದಿನ ಅವಳಿಗೆ ಅತಿಯಾದ ತಲೆನೋವು ಇದ್ದ ಕಾರಣ ಕೆಲಸದ ಕಡೆ ಅತಿ ಹೆಚ್ಚು ಗಮನ ಕೊಡಲು ಆಗಲಿಲ್ಲ. ಲಂಡನ್ ಪ್ರಾಜೆಕ್ಟ್ ಫೈಲ್ ಯಾವಾಗಲೂ ಅವಳ ಸೇಫ್ಟಿ ಲಾಕ್ ಹಾಕಿ ಕಬೋರ್ಡ್ನಲ್ಲಿ ಇಡ್ತಿದ್ಲು. ಇಂದು ಮರ್ತೋಗಿರ್ತಾಳೆ. ಇದೇ ಸಮಯಕ್ಕೆ ಕಾಯುತ್ತಿದ್ದ ಮಾಯಾ ಅವಳು ಹೋಗಿದ್ದನ್ನೇ ನೋಡಿಕೊಂಡು ಬೇರೆ ಯಾರೂ ಎಂಪ್ಲಾಯೀಸ್ ಇಲ್ಲದನ್ನು ನೋಡಿ ಬೇಗ ಹೋಗಿ ಅವಳ ಡೆಸ್ಕ್ ಮೇಲೆ ಇರೋ ಫೈಲನ್ನು ತಗೊಂಡು ನೇರ ಅಭಿಜಿತ್ ಚೇಂಬರ್ ರೂಮ್ಗೆ ಹೋಗ್ತಾಳೆ. ಅವಳು ನಾಕ್ ಮಾಡದೆ ಬಂದದ್ದು ನೋಡಿ ಅಭಿಗೆ ಕೋಪ ಬಂದರೂ ತಾಳ್ಮೆಯಿಂದ, ಏನು ಮಾಯಾ ಇಷ್ಟು ಆತುರವಾಗಿ ಬರ್ತಿದ್ದೀರಾ, ಏನು ವಿಷಯ? ಅದು ಸರ್, ನಾನು ಲಂಡನ್ ಪ್ರಾಜೆಕ್ಟ್ಗೆ ಡಿಸೈನ್ ರೆಡಿ ಮಾಡ್ತಿದ್ದೆ. ನೀವು ಒಂದ್ಸಲಿ ನೋಡಿ, ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ ಅಂತ ಅವನ ಕೈಗೆ ಕೊಡ್ತಾಳೆ. ಅವನು, ನಾನು ಇದನ್ನು ಡಿಸೈನ್ ಡಿಪಾರ್ಟ್ಮೆಂಟ್ ಜಾನಕಿ ಅವ್ರಿಗೆ ವಹಿಸಿದ್ದೆ, ನೀವು ಯಾಕೆ ಮಾಡೋಕ್ಕೆ ಹೋದ್ರಿ? ಅದು ಸರ್ ಹಾಗೇನಿಲ್ಲ, ನಂದೊಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಅಷ್ಟೇ ಅಂತ ಹೇಳಿ ಅವನ ಮುಖ ನೋಡುತ್ತಾಳೆ. ಅವನು ಸರಿ ಅಂತ ಫೈಲ್ ತಗೊಂಡು ಡಿಸೈನ್ಸ್ ನೋಡ್ತಾನೆ. ಆಲ್ಮೋಸ್ಟ್ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಡಿಸೈನ್ಸ್ ನೋಡಿ ಅಭಿಗೆ ಆಶ್ಚರ್ಯ. ಮಾಯಾ ಯಾವಾಗಲೂ ಮಾಡ್ರನ್ ಡ್ರೆಸ್ಗಳ ಡಿಸೈನ್ಸ್ ಮಾಡ್ತಿದ್ದವಳು ಈಗ ಇಷ್ಟೊಂದು ಅರ್ಥಪೂರ್ಣವಾದ ಡಿಸೈನ್ಸ್ ಮಾಡಿದಾಳೆ. ಅದು ಟ್ರೆಡಿಷ್ನಲ್ ಡ್ರೆಸ್ಸಸ್, ಸ್ಯಾರೀಸ್, ತುಂಬ ಅದ್ಭುತವಾಗಿತ್ತು ಡಿಸೈನ್ಸ್ ಎಲ್ಲ. ಆದರೆ ಅವನಿಗೂ ಒಂದು ಕಡೆ ಸಂಶಯ. ಅದನ್ನು ಕೂಡ ಮಾಯಾ ಹತ್ರ ಕೇಳೇ ಬಿಡ್ತಾನೆ. ನಿಜವಾಗ್ಲೂ ಇದು ನೀವೇ ಮಾಡಿರೋ ಡಿಸೈನ್ಸಾ ಅಂತ ಅವಳ ಮುಖವನ್ನು ನಿಟ್ಟಿಸಿ ನೋಡುತ್ತಾನೆ. ಅವನ ಪ್ರಶ್ನೆಗೆ ಮಾಯಾ ತಡಬಡಾಯಿಸಿ, ಎಸ್ ಸರ್, ಇನ್ನು ನನ್ನದೇ ಡಿಸೈನ್ಸ್, ತುಂಬ ಶ್ರಮಪಟ್ಟು ಮಾಡಿದ್ದೀನಿ. ನಿಮಗಿಷ್ಟ ಆಯಿತಾ? ಚೆನ್ನಾಗಿ ಮಾಡಿದ್ಯಾ. ಜಾನಕಿ ಕೂಡ ಡಿಸೈನ್ಸ್ ರೆಡಿ ಮಾಡಿದ್ದಾರೆ. ಅವರನ್ನು ಕರೆದು ಬಾ, ಇಬ್ಬರದು ನೋಡಿ ಡಿಸೈಡ್ ಮಾಡ್ತೀನಿ ಯಾರ ಪ್ರಾಜೆಕ್ಟ್ ಲಂಡನ್ಗೆ ಸೆಲೆಕ್ಟ್ ಮಾಡಲಿ ಅಂತ ಹೇಳ್ತಾನೆ. ಅವಳು ಸರಿ ಸರ್ ಅಂತ ಆಚೆ ಹೋಗಿ ವಕ್ರವಾಗಿ ನಗುತ್ತಾ, ಅವಳ ಹತ್ತಿರ ಪ್ರಾಜೆಕ್ಟ್ ಫೈಲ್ ಇದ್ದರೆ ತಾನೇ ಸೆಲೆಕ್ಟ್ ಮಾಡೋಕ್ಕೆ ಅಂತ ಅವಳ ಡೆಸ್ಕ್ ಬಳಿ ಹೋಗಿ ದುರಹಂಕಾರದಿಂದ, ಏ ಯು, ನಿನ್ನ ಬಾಸ್ ಕರೀತಿದ್ದಾರೆ. ಅದೇನೋ ಲಂಡನ್ ಪ್ರಾಜೆಕ್ಟ್ಗೆ ಡಿಸೈನ್ ರೆಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತೆ ಅಲ್ವಾ, ಆ ಫೈಲ್ ತಗೋಬಾ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಈಗಷ್ಟೇ ತಾನೇ ಊಟ ಮುಗಿಸಿಕೊಂಡು ಬಂದು ಫೈಲ್ ಕಾಣುತ್ತಿಲ್ಲ ಅಂತ ಹುಡುಕುತ್ತಿದ್ದವಳು ಈಗ ಬಾಸ್ ಕರೀತಿರೋದು ಕೇಳಿ ಅವಳಿಗೆ ಒಂದು ಕ್ಷಣ ಅಳು ಬರೋದಂತೂ ಸುಳ್ಳಲ್ಲ. ಏನಪ್ಪ ಮಾಡಲಿ ಈಗ, ಇವತ್ತು ನನ್ನ ಕೆಲಸ ಹೋಗೋದು ಗ್ಯಾರಂಟಿ ಅಂತ ನೊಂದ್ಕೊಂಡು ಬಾಸ್ ಚೇಂಬರ್ ಡೋರ್ ನಾಕ್ ಮಾಡಿ, ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಎಸ್ ಕಮಿನ್ ಅಂದಾಗ ಅವಳು ಭಯದಿಂದ ತಲೆ ತಗ್ಗಿಸಿಕೊಂಡು ಒಳಗೆ ಹೋಗುತ್ತಾಳೆ. ಅವಳ ಭಯ ನೋಡಿ ಮಾಯಾಗೆ ಒಂಥರ ವಿಚಿತ್ರ ಖುಷಿ ಆಗ್ತಿರುತ್ತೆ. ಅಭಿಜಿತ್ ಅವಳನ್ನು ಉದ್ದೇಶಿಸಿ, ಮಿಸ್ ಜಾನಕಿ ಅವರೇ, ನಿಮಗೆ ಲಂಡನ್ ಪ್ರಾಜೆಕ್ಟ್ ರೆಡಿ ಮಾಡಲು ಕೊಟ್ಟಿದ್ನಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆಯಾ? ಎಲ್ಲಿ ಕೊಡಿ ಫೈಲ್ ಅಂತ ಅವಳ ಕೈ ನೋಡ್ತಾನೆ. ಖಾಲಿ ಕೈಯಲ್ಲಿ ಬಂದಿರುತ್ತಾಳೆ ಜಾನಕಿ. ಅದು ಸರ್, ನಾನು ರೆಡಿ ಮಾಡಿದ ಫೈಲ್ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಭಿ ಶಾಕ್ ಆಗಿ, ವಾಟ್, ಏನು ಜೋಕ್ ಮಾಡ್ತಿದ್ದೀರಾ? ಇನ್ನೊಂದು ವಾರಕ್ಕೆ ಸಬ್ಮಿಷನ್ ಇಟ್ಕೊಂಡು ಈ ಥರ ಹೇಳ್ತಿದ್ದೀರಲ್ಲ ಅಂತ ಕೋಪದಿಂದ ಕೂಗಾಡುತ್ತಾನೆ. ಅದಕ್ಕೆ ಅವಳು, ಅದು ಸರ್, ನಾನು ಲಂಚ್ಗೆ ಹೋಗಿದ್ದಾಗ ಫೈಲ್ ಟೇಬಲ್ ಮೇಲಿತ್ತು, ಈಗ ನೋಡಿದ್ರೆ ಅದು ಕಾಣಿಸ್ತಿಲ್ಲ, ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಅವಳ ಉತ್ತರ ಕೇಳಿದ ಅಭಿಗೆ ಕೋಪ ನೆತ್ತಿಗೇರಿ, ಯು ಇಡಿಯಟ್, ಅದು ಎಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ಗೊತ್ತಾ ನಿನಗೆ? ಕೋಟಿ ಕೋಟಿ ಇರೋ ಪ್ರಾಜೆಕ್ಟ್. ಹೋಗಿ ಹೋಗಿ ನಿನ್ನಂಥ ಮಿಡ್ಲ್ ಕ್ಲಾಸ್ ಕೈಗೆ ಪ್ರಾಜೆಕ್ಟ್ ಒಪ್ಪಿಸಿದಿನಲ್ಲ, ನನ್ನಂಥ ಶತದಡ್ಡ ಬೇರೆ ಯಾರೂ ಇಲ್ಲ ಎಂದು ಡೆಸ್ಕ್ ಮೇಲಿದ್ದ ಫ್ಲವರ್ ವಾಸ್ ಪಾಟನ್ನು ಅವಳ ಪಕ್ಕ ಇದ್ದ ಗೋಡೆಗೆ ಜೋರಾಗಿ ಬಿಸಾಕುತ್ತಾನೆ. ಕ್ಯಾಬಿನಲ್ಲಿ ಆಗುತ್ತಿದ್ದ ಗಲಾಟೆ ಕೇಳಿ ಅಲ್ಲಿದ್ದ ಸ್ಟಾಫ್ಸ್ ಎಲ್ಲ ಅಲ್ಲಿ ಬಂದು ಸೇರಿರುತ್ತಾರೆ. ಅವನ ಕೋಪ ನೋಡಿ ಹೆದರಿದ ಜಾನಕಿ ಅಲ್ಲೇ ಮೂಲೆಯಲ್ಲಿ ಹೋಗಿ ನಿಂತ್ಕೊತಾಳೆ. ಇಷ್ಟೋ ತನಕ ಇದೆಲ್ಲ ಡ್ರಾಮಾ ನೋಡ್ತಿದ್ದ ಮಾಯಾಗೆ ಹೆವಿ ಖುಷಿಯಾಗಿ, ಮಾಯಾ, ಯು ಡಿಡ್ ದಿಸ್, ಈ ದರಿದ್ರದವಳನ್ನ ಈಗ ಬಾಸ್ ಹೊರಗಾಕ್ತಾರೆ ಅಂತ ನಿಂತಲ್ಲೇ ಮನಸ್ಸಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅಭಿ ಅವಳ ಭಯ ನೋಡಿ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡು, ನೋಡು, ನಿನಗಿನ್ನ ಈ ಮಾಯಾನೇ ವಾಸಿ, ನಾನು ಹೇಳ್ದೇ ಇದ್ದರೂ ಅವಳು ಡೆಡಿಕೇಟೆಡ್ ಆಗಿ ಲಂಡನ್ ಪ್ರಾಜೆಕ್ಟ್ಗೆ ಫೈಲ್ ರೆಡಿ ಮಾಡಿದ್ದಾಳೆ ಅಂತ ಅವಳ ಮುಂದೆ ತಳ್ತಾನೆ. ಅದನ್ನು ಎತ್ತಿಕೊಂಡು ನೋಡಿದ ಜಾನುಗೆ ಒಮ್ಮೆ ನಿಂತ ನೆಲನೇ ಅಲುಗಾಡಿದ ಹಾಗೆ ಆಗುತ್ತೆ. ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ರೆಡಿ ಮಾಡಿದ ಡಿಸೈನ್ಸ್ ಅವು. ಇನ್ನು ಯಾರೋ ಕದ್ದಿರೋದು ಅವಳಿಗೆ ನೋವುಂಟು ಮಾಡುತ್ತೆ. ಸರ್, ಇದು ನಾನು ರೆಡಿ ಮಾಡಿದ್ದ ಫೈಲ್. ಮಾಯಾ ಅವರು ಇದು ಕದ್ದು ತಂದು ನಾನು ಮಾಡಿರೋದು ಅಂತ ಹೇಳ್ತಿದ್ದಾರೆ. ಅದನ್ನು ಕೇಳಿದ ಮಾಯಾ ಸ್ವಲ್ಪವೂ ಅಂಜದೆ, ಸರ್ ನೋಡಿ, ನಿಮ್ಮ ಮುಂದೆನೂ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ
ಅಂತ ಮಾಯಾ ಅವಳ ಮುಖ ನೋಡಿ ವ್ಯಂಗ್ಯವಾಗಿ ನಗುತ್ತಾಳೆ, ಅಭಿಜಿತ್ಗೆ ಕಾಣದ ರೀತಿ. ತನ್ನ ಕೆಲಸ ಉಳಿಸ್ಕೋಬೇಕಾದ್ರೆ ಈಗ ಮಾತಾಡಲೇಬೇಕು ಅಂತ ಜಾನು ದಿಟ್ಟವಾಗಿ ಉತ್ತರಿಸುತ್ತಾಳೆ. ಜಾನು ಕಣ್ಣೀರು ಹಾಕುತ್ತಾ ನಿಲ್ಲುವುದಿಲ್ಲ. ಅವಳು ಸಮಾಧಾನವಾಗಿ ಅಭಿಜಿತ್ನನ್ನು ನೋಡುತ್ತಾಳೆ. ಜಾನು: ಸರ್, ಡಿಸೈನ್ ಕದಿಯಬಹುದು, ಆದರೆ ಅದನ್ನು ಸೃಷ್ಟಿಸೋ ಕಲೆ ಕದಿಯೋಕ್ಕಾಗಲ್ಲ. ಮಾಯಾ ಮೇಡಮ್ಗೆ ಈ ಡಿಸೈನ್ ಅವರದ್ದೇ ಆಗಿದ್ದರೆ ಇದರ ಹಿಂದಿರೋ ಸ್ಕೆಚ್ ಮತ್ತು ಸ್ಫೂರ್ತಿ ಬಗ್ಗೆ ವಿವರಿಸಲು ಹೇಳಿ. ಅವಳ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಅಭಿಜಿತ್ಗೆ ಜಾನುವಿನ ಕಣ್ಣಲ್ಲಿ ಸತ್ಯ ಕಾಣಿಸುತ್ತೆ. ಅವನು CCTV ಕ್ಯಾಮೆರಾ ಚೆಕ್ ಮಾಡಿಸಿದಾಗ ಮಾಯಾಳ ಅಸಲಿ ಮುಖ ಬಯಲಾಗುತ್ತದೆ. ಅಭಿಜಿತ್ ಮಾಯಾಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಮಾಯಾ, ನಿನ್ನ ಈ ಕುತಂತ್ರಗಳು ಈ ಆಫೀಸಿನಲ್ಲಿ ನಡೆಯಲ್ಲ. ಜಾನಕಿ ಅವರು ಅವಳ ಟ್ಯಾಲೆಂಟ್ನಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ, ನಿನ್ನ ಕೃಪೆಯಿಂದಲ್ಲ. CCTV ದೃಶ್ಯಾವಳಿಗಳನ್ನು ನೋಡಿದ ಅಭಿಜಿತ್ಗೆ ಮಾಯಾ ಮಾಡಿದ್ದ ಕೆಟ್ಟ ಕುತಂತ್ರ ಅಪೂರ್ಣವಾಗಿ ಅರ್ಥವಾಗಿರುತ್ತದೆ. ಇಡೀ ಆಫೀಸ್ನ ಸಿಬ್ಬಂದಿಯ ಮುಂದೆ ಮಾಯಾ ತಲೆ ತಗ್ಗಿಸಿ ನಿಂತಿರುತ್ತಾಳೆ. ಜಾನಕಿ ಅವಮಾನದಿಂದ ಆದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅಭಿಜಿತ್ನನ್ನು ನೋಡುತ್ತಾಳೆ. ಅಭಿಜಿತ್ ತುಂಬ ಗಂಭೀರವಾಗಿ ಮತ್ತು ಸಿಟ್ಟಿನಿಂದ: ಮಾಯಾ, ನೀನು ಇಷ್ಟು ಕೆಳಮಟ್ಟಕ್ಕೆ ಇಳ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಟ್ಯಾಲೆಂಟ್ ಇರೋನ್ನ ಬೆಳೆಸೋಕ್ಕಾಗದಿದ್ರೂ ಪರವಾಗಿಲ್ಲ, ಆದರೆ ಈ ರೀತಿ ಕಳ್ಳತನದ ಪಟ್ಟ ಕಟ್ಟಿ ಒಬ್ಬರ ಜೀವನ ಹಾಳು ಮಾಡೋಕ್ಕೆ ನೋಡಬೇಡ. ಮಾಯಾ ಏನೋ ಹೇಳಲು ಹೋಗುತ್ತಾಳೆ, ಆದರೆ ಅಭಿಜಿತ್ ಅವಳನ್ನು ತಡೆಯುತ್ತಾನೆ. ಅಭಿಜಿತ್: ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ನಿನ್ನ ಹಳೆಯ ರೆಕಾರ್ಡ್ ಚೆನ್ನಾಗಿದೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಮಾಯಾ, ನೆನ್ಪಿಟ್ಕೋ. ಇನ್ನೊಂದು ಸಲ ಹೀಗೆ ಮಾಡಿದ್ರೆ ಕಂಪನಿಯಿಂದ ಹೊರ ಹಾಕಬೇಕಾಗುತ್ತೆ. ಇದು ಎಲೈಟ್ ಫ್ಯಾಷನ್ ಹಬ್, ಇಲ್ಲಿ ಪ್ರಾಮಾಣಿಕತೆಗೆ ಮಾತ್ರ ಜಾಗ. ಅಭಿಜಿತ್ ಇಷ್ಟು ಹೇಳಿ ಜಾನುವಿನ ಕಡೆ ಒಂದು ಸಲ ನೋಡಿ ಗತ್ತಿನಿಂದ ತನ್ನ ಕ್ಯಾಬಿನ್ಗೆ ಮತ್ತೆ ಮರಳಿ ಹೋಗುತ್ತಾನೆ. ಮಾಯಾ ಸಿಟ್ಟಿನಿಂದ ಜಾನುವನ್ನು ಕೆಕ್ಕರಿಸಿ ನೋಡುತ್ತಾ ಅಲ್ಲಿಂದ ಕಾಲ್ಕೀಳುತ್ತಾಳೆ. ಅಭಿಜಿತ್ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಕುಳಿತರೂ ಅವನಿಗೆ ಸಮಾಧಾನವಿರುವುದಿಲ್ಲ. ಅವನ ಮನಸ್ಸಿನಲ್ಲಿ ಜಾನು ಹೇಳಿದ ಮಾತುಗಳು ಕೇಳಿಸುತ್ತಿರುತ್ತವೆ. ಬಡತನ ಇರಬಹುದು, ಆದರೆ ನನ್ನ ಯೋಚನೆಯಲ್ಲಿ ಬಡತನ ಇಲ್ಲ ಸರ್. ಅವನು ಅಂದು ಸಂಜೆ ಜಾನುವನ್ನು ತನ್ನ ಕ್ಯಾಬಿನ್ಗೆ ಕರೆಯುತ್ತಾನೆ. ಅಭಿಜಿತ್: ಜಾನಕಿ ಅವರೇ, ಇವತ್ತು ನಡೆದಿದ್ದಕ್ಕೆ ಸಾರಿ. ನೀವು ನಿಮ್ಮ ಪ್ರಾಜೆಕ್ಟ್ ಮೇಲೆ ಗಮನ ಕೊಡಿ. ನಿಮ್ಮ ಡಿಸೈನ್ಸ್ ತುಂಬ ಚೆನ್ನಾಗಿವೆ. ಜಾನು ಸಣ್ಣದಾಗಿ ನಗುತ್ತಾ: ಧನ್ಯವಾದಗಳು ಸರ್. ನ್ಯಾಯದ ಪರ ನಿಂತಿದ್ದಕ್ಕೆ ಧನ್ಯವಾದಗಳು. ನನ್ನ ತಾಯಿಯ ಚಿಕಿತ್ಸೆಗೆ ಈ ಕೆಲಸ ತುಂಬ ಮುಖ್ಯ ಸರ್. ನಾನು ನಿಮ್ಮ ನಂಬಿಕೆ ಸದಾ ಉಳಿಸ್ಕೊಳ್ತೇನೆ. ಅವಳು ಅಲ್ಲಿಂದ ಹೊರಡುವಾಗ ಅವಳ ಕೈಯಲ್ಲಿದ್ದ ಅದೇ ಹಳೆಯ ಡೈರಿ ಕೆಳಗೆ ಬೀಳುತ್ತೆ. ಅಭಿಜಿತ್ ಅದನ್ನು ಎತ್ತಿಕೊಡಲು ಹೋದಾಗ ಅದರಲ್ಲಿ ಬರೆದಿದ್ದ ಶಾರದಾ ರಾವ್ ವರ್ಧನ್ ನಿವಾಸ ಎಂಬ ಹೆಸರನ್ನು ನೋಡಿ ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುತ್ತಾನೆ. ಹೀಗೆ ಹೇಳಿ ಅಭಿಜಿತ್ ಜಾನಕಿಯನ್ನು ಕೆಲಸದಿಂದ ತೆಗೆದಾಕ್ತಾನಾ, ಇಲ್ಲ ಅವಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನಾ, ಇಲ್ಲ ತನ್ನ ಕೋಪದಿಂದ ಅವಳಿಗೇನಾದರೂ ಅಪಾಯ ಮಾಡ್ತಾನಾ? ಈ ಕಥೆಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಗೊತ್ತಾಗಬೇಕಾದ್ರೆ ಮುಂದಿನ ಭಾಗಕ್ಕಾಗಿ ವೆಯ್ಟ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.